ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಿನ್ನೆ ಏನಪ್ಪ ಅಂದರೆ 1600ಕ್ಕೂ ಹೆಚ್ಚು ಒಂದು ಏನಪ್ಪ ಅಂತಂತಂದರೆ CAR ಮತ್ತು DAR ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಒಂದು ನೋಟಿಫಿಕೇಷನ್ ಪ್ರಕಟ ಆಗಿದೆ. ಇದರ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 22 ಜೂನಿಂದ ಆರಂಭ ಆಗಿ ನಿಮಗೆ ಜುಲೈವರೆಗೂ ಸಹ ಅವಕಾಶ ಇದೆ. ಮತ್ತು ಇದರ ಎಕ್ಸಾಮ್ ಡೇಟು ಸಹ ನಿಮಗೆ ಗೊತ್ತಿರುವಂತೆ ಸೆಪ್ಟೆಂಬರ್ ಏನಪ್ಪ ಅಂತಂದರೆ 6ಕ್ಕೆ ಇರುವಂಥದ್ದು. ಆದರೆ ಇದರ ಒಂದು ಡಿಸ್ಟ್ರಿಕ್ಟ್ ವೈಸು ಹುದ್ದೆಗಳನ್ನು ವಿಡಿಯೋವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದರ ಒಂದು ಈ ಹಿಂದೆಯ ಒಂದು ನೋಟಿಫಿಕೇಷನ್ ಅಂದರೆ 2022-23 ಏನಾಗಿತ್ತು ನೋಟಿಫಿಕೇಷನ್, ಅದರ ಒಂದು ಜಿಲ್ಲಾವಾರು ಒಂದು ಏನಪ್ಪ ಅಂತಂತಂದರೆ ಕಟ್ ಆಫ್ ಎಷ್ಟಿತ್ತು ಡಿಸ್ಟ್ರಿಕ್ಟ್ ವೈಸ್ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನಾವು ನೋಡ್ತಾ ಇರುವಂಥದ್ದು ಫೈನಲ್ ಕಟ್ ಆಫ್ ಆಗಿರುತ್ತೆ. ಹಾಗಾಗಿ ಫಿಸಿಕಲ್ ಕಟ್ ಆಫ್ ಅಂದರೆ ಕಡಿಮೆ ಇರುತ್ತೆ, ಬಟ್ ಫೈನಲ್ ಆಗಿ ನೀವು ಸೆಲೆಕ್ಟ್ ಆಗೋದು ಮುಖ್ಯ ಅಲ್ವಾ, ಅದಕ್ಕಾಗಿ ಫೈನಲ್ ಕಟ್ ಆಫೇ ಇಂಪಾರ್ಟೆಂಟ್. ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಆ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಂತ ಮಾಹಿತಿ ದೊರೀತದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ ಅವಾಗಿರುವಂಥ ಹುದ್ದೆಗಳ ಒಂದು ಸಂಖ್ಯೆ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 3064 ಹುದ್ದೆಗಳ ಒಂದು ಇದು ಅಂದರೆ ಇದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು 420 ಹುದ್ದೆಗಳು ಇದ್ದು ಸ್ನೇಹಿತರೆ. ಟೋಟಲಿಗೆ ಒಂದು ಹೆಚ್ಚು ಹುದ್ದೆಗಳಿರುವಂಥ ಒಂದು ನೋಟಿಫಿಕೇಷನ್ ಆಗಿತ್ತು. ಅದು ಏನಪ್ಪ ಅಂತಂದರೆ ಕಂಪೇರ್ ಮಾಡಿದರೆ ಇಲ್ಲಿ ಕಟ್ ಆಫ್ ಸಾಮಾನ್ಯವಾಗಿ ಓವರಾಲ್ ಇದು ಏನಪ್ಪ ಅಂದರೆ ಡಿಸ್ಟ್ರಿಕ್ಟ್ ವೈಸ್ ಅಲ್ಲ, ಡಿಸ್ಟ್ರಿಕ್ಟ್ ವೈಸು ಹೇಳ್ತೀನಿ ಮತ್ತೆ ಹೇಳಲ್ಲ ಅಂತಲ್ಲ, ಓವರಾಲಾಗಿ ಎಷ್ಟಿತ್ತು ಸಾಮಾನ್ಯ ಕಟ್ ಆಫ್ ಇತ್ತು ಅಂತ ನೋಡಿದಾಗ GMಗೆ 76ರಿಂದ 78 ಅಂದರೆ ಹೈಯೆಸ್ಟು ಒಂದು ಹೆಚ್ಚು ಸ್ಪರ್ಧೆ ಇರುವ ಜಿಲ್ಲೆಗಳಲ್ಲಿ 76ರಿಂದ 78 ಇತ್ತು ಅಂದರೆ ನೀವು ಫೈನಲ್ ಆಗಿದ್ದೀರಿ. ಕಡಿಮೆ ಸ್ಪರ್ಧೆ ಇದ್ದಲ್ಲಿ 70ರಿಂದ 75 ನೀವು ನೋಡ್ಬೋದು. ಓಕೆನಾ, 70ರಿಂದ 75 ಅಂತಂದರೆ ಕಡಿಮೆ ಸ್ಪರ್ಧೆ ಇದ್ದಂಥ ಜಿಲ್ಲೆಗಳು. ಇಲ್ಲಿ 76ರಿಂದ 78 ಇತ್ತು ಅಂತಂದರೆ ಇದು ಫೈನಲ್ ಸ್ನೇಹಿತರೆ. ಹೈಯೆಸ್ಟ್ ಒಂದು ಏನಪ್ಪ ಅಂತಂದರೆ ಕಟ್ ಆಫ್ ಆಗಿತ್ತು. ಓಕೆ, ನೀವು ಕ್ಯಾಟಗರಿ ವೈಸು ಸಹ ಏನಪ್ಪ ಅಂತಂದರೆ ನೋಡ್ತಾ ಹೋಗ್ಬೋದು. ಇನ್ನು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಏನಪ್ಪ ಆಗಿತ್ತು ಅಂತಂದರೆ 1ರಿಂದ 3 ಮಾರ್ಕ್ಸ್ ಸ್ವಲ್ಪ ಕಡಿಮೆನೂ ಹಾಕ್ಬೋದು. ಟೋಟಲ್ ಓವರಾಲ್ ಆಗಿ ನೀವು ಇದೆಲ್ಲ ಜಿಲ್ಲೆ ಇದ್ದಿದ್ದು ಓವರಾಲ್ ಆಗಿ. ಓಕೆ, ನಾವು ಇಲ್ಲಿ ಡಿಸ್ಟ್ರಿಕ್ಟ್ ವೈಸು ಏನಪ್ಪ ಅಂತಂದರೆ ನೋಡೋಣ. ಕೆಲವೊಂದು ಜಿಲ್ಲೆಗಳು ಮಾತ್ರ ಇವೆ, ಇನ್ನು ಉಳಿದ ಜಿಲ್ಲೆಗಳದ್ದು ನೀವು ಮಾಡಿ ಅಂದರೆ ಮಾಡೋಣ ಅಂತ ಮುಂದೆ. ಇಲ್ಲಿ ಮೈಸೂರು, ದಾವಣಗೆರೆ, ಬೆಳಗಾವಿ, ಬೆಂಗಳೂರು ನಗರ ಮತ್ತು ಚಿತ್ರದುರ್ಗ ನೋಡ್ಬೋದು. ಈ ಒಂದು ಜಿಲ್ಲೆಗಳದ್ದು ಎಲ್ಲ ಒಂದು ಏನಪ್ಪ ಅಂತಂದರೆ ಕೆಟಗರಿ ವೈಸ್ ಕಟ್ ಆಫ್ ಹಾಕಿದ್ದೀನಿ. ನಾನು ಜನರಲ್ ಬಗ್ಗೆ ಹೇಳ್ತೀನಿ. ಅಂದರೆ ಈಗ ನೀವು ಜನರಲ್ ಕಟ್ ಆಫನ್ನು ಟಾರ್ಗೆಟ್ ಮಾಡಬೇಕು ಎಲ್ಲರೂ. ಈ ಜನರಲ್ ಕಟ್ ಆಫನ್ನು ರೀಚ್ ಆದ್ರಿ ಅಂತಂದರೆ ನಿಮ್ಮ ಒಂದು ಕೆಟಗರಿ ರಿಸರ್ವೇಷನ್ ಇತ್ತಂದರೆ ನಿಮಗಿನ್ನೂ ಒಳ್ಳೆಯದಿರುತ್ತೆ. ಏನಪ್ಪ ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗುವಂಥದ್ದು. ಓಕೆ, ಯಾರೇ ಆಗಲಿ ಏನಪ್ಪ ಅಂತಂತಂದರೆ 78 ಇತ್ತು ಅಂತಂತಂದರೆ ಇದು ಲಾಸ್ಟ್ ಇಯರ್ದು 78 ಇತ್ತು ಅಂದರೆ ಆಗುತ್ತಂತಲ್ಲ. ಇನ್ನೊಂದು ಏನಪ್ಪ ಅಂದರೆ ಹೇಳ್ತೀನಿ ನಾನು ಈ ಇಯರ್ ಎಷ್ಟು ಹೋಗ್ಬೋದು ಅಂತ. 78.75 ಲಾಸ್ಟ್ ಇಯರ್ ಮೈಸೂರಲ್ಲಿರುವಂಥ GM ಕಟ್ ಆಫ್. ನೆಕ್ಸ್ಟು 76 ಏನಪ್ಪ ಅಂತಂದರೆ ದಾವಣಗೆರೆ, ಬೆಳಗಾವಿ 75ರಿಂದ 77, ಬೆಂಗಳೂರು ನಗರ 78ರಿಂದ 75, ಚಿತ್ರದುರ್ಗ ಕಡಿಮೆ ಆಗಿದೆ 69 ನೋಡ್ಬೋದು. ಓಕೆ, ಇದು ಅಂದರೆ ಇಲ್ಲಿ ಕೇವಲ ಒಂದು 5 ಜಿಲ್ಲೆ ಮಾತ್ರ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಹೈಯೆಸ್ಟು ಈಗ ಕಂಪೇರ್ ಮಾಡಿದರೆ ಎಷ್ಟಪ್ಪ ಅಂತಂದರೆ ಹೋಗಿರುವಂಥದ್ದು ಮೈಸೂರಲ್ಲಿ ಜಾಸ್ತಿ ಹೋಗಿದೆ. ಇಲ್ಲಿ ನಾನು ಏನಪ್ಪ ಅಂತಂದರೆ ಹೈಯೆಸ್ಟ್ ಹೋದಂಥ ಜಿಲ್ಲೆ ಅಂತ ಕಡಿಮೆ ಇರುವಂಥ ಕಟ್ ಆಫ್ ಜಿಲ್ಲೆಯನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದು ಡಿಸ್ಟ್ರಿಕ್ಟ್ ವೈಸು ಹೇಳ್ತಾ ಇಲ್ಲ. ಏನಪ್ಪ ಅಂದರೆ ಕೆಲವು 5 ಜಿಲ್ಲೆಗಳ ಮಾತ್ರ. ಏನಪ್ಪ ಅಂದರೆ ಇಲ್ಲಿ ಹೈಯೆಸ್ಟ್ ಕಟ್ ಆಫ್ ಎಷ್ಟು, ಲೋಯೆಸ್ಟ್ ಕಟ್ ಆಫ್ ಎಷ್ಟಿತ್ತು ಸರಿ ಅದರ ಮೇಲೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಓಕೆ, ಕಟ್ ಆಫು ನಿರ್ಧರಿಸುವಂಥ ಅಂಶಗಳು ಇಲ್ಲಿ ಇದು ಇಂಪಾರ್ಟೆಂಟ್ ನಿಮಗೆ. ಯಾಕೆ ಅಂತಂತಂದರೆ ಲಾಸ್ಟ್ ಇಯರ್ಗೂ ಹೀಗೂ ಇವಾಗ ಕಟ್ ಆಫ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಂಬುದನ್ನು ನೋಡಿ. ಹುದ್ದೆಗಳ ಸಂಖ್ಯೆ ಏನಪ್ಪ ಅಂದರೆ ಲಾಸ್ಟ್ ಇಯರು ಹುದ್ದೆ 3091 ನಾನು ಹೆಚ್ಚಿಗಿದ್ರೆ ಕಲ್ಯಾಣ ಕರ್ನಾಟಕ 420 ಹುದ್ದೆಗಳದ್ದು. ಹೌದಾ, ಇಷ್ಟು ಹುದ್ದೆಗಳಿದ್ವು.
ಅದರ ಮೇಲೆಯೂ ಸಹ ಡಿಪೆಂಡ್ ಆಗುತ್ತೆ. ಹೈಯೆಸ್ಟ್ ಹುದ್ದೆಗಳಿತ್ತಂತಂದರೆ ಕಟ್ ಆಫ್ ಸ್ವಲ್ಪ ಕಡಿಮೆ ಹೋಗ್ಬೋದು. ಮತ್ತು ಆ ಜಿಲ್ಲೆಯಲ್ಲಿ ಎಷ್ಟು ಜನ ಅಭ್ಯರ್ಥಿಗಳೇನಪ್ಪ ಅಂತಂದರೆ ಅಪ್ಲೈನ ಮಾಡಿದ್ದಾರೆ, ಅದು ಸಹ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟು ಜನ ಅಪ್ಲೈನ ಮಾಡಿದ್ದಾರೆ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೀಸಲಾತಿ ಹಂಚಿಕೆ, ನಿಮ್ಮದು ಕ್ಯಾಟಗರಿ ರಿಸರ್ವೇಷನ್ ಇರ್ಬೋದು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಈ ಎಲ್ಲ ಒಂದು ರಿಸರ್ವೇಷನ್ ಅದರದ ಮೇಲೂ ಕಡಿಮೆ ಕಟ್ ಆಫು ಹೋಗುತ್ತೆ ಸ್ನೇಹಿತರೆ. ಓವರಾಲ್ ಆಗಿ ನಾನು ಹೇಳೋದೇನಪ್ಪ ಅಂತಂದರೆ ಸ್ನೇಹಿತರೆ, ನಾನು ಇಲ್ಲಿ ಏನು ಹೇಳಿದ್ದೀನಿಲ್ಲ, ಈಗ ಈ ತೋರಿಸ್ತೀನಿ ನೋಡಿ ಸ್ಕ್ರೀನ್ ಮೇಲೆ, ಇದು ಇಂಪಾರ್ಟೆಂಟು. ಇಷ್ಟು ಓವರಾಲ್ ಎಲ್ಲ ಡಿಸ್ಟ್ರಿಕ್ ನೀವು ಎಲ್ಲಿಯಾದರೂ ನೋಡಿ ಹೈಯೆಸ್ಟು 78 ಅಂದರೆ ಸ್ಕೋರ್ ಮಾಡಿದವ್ರು ಇದ್ದಾರೆ. ನಾನು ಹೇಳ್ತಾ ಇರುವಂಥದ್ದು ಕಟ್ ಆಫ್, ಅರ್ಥ ಮಾಡ್ಕೊಳ್ಳಿ. ಕಟ್ ಆಫ್ 76ರಿಂದ 78 ಅಷ್ಟೇ ಲಾಸ್ಟ್. ಯಾವಾಗಲೂ ಕಟ್ ಆಫ್ ಅಂದರೆ ಗೊತ್ತು ಎಲ್ಲರಿಗೂ, ಬಟ್ ಕೆಲವ್ರಿಗೆ ಗೊತ್ತಿಲ್ಲ ಅಂತಂದು ಕನ್ನಡಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಂದರೆ ಕೊನೆಯ ಅಭ್ಯರ್ಥಿಯ ಒಂದು ಅಂಕಗಳೇ ಕಟ್ ಆಫ್ ಆಗಿರ್ತವೆ ಯಾವಾಗಲೂ, ಓಕೆನಾ. ಹಾಗೆ 78 ಹೈಯೆಸ್ಟು. ಲೋಯೆಸ್ಟ್ ಅಂತಂತಂದರೆ ನಿಮಗೆ ನೋಡ್ಬೋದು ಎಷ್ಟಪ್ಪ ಅಂತಂದರೆ 68, 69 ಸಹ ಹೋಗಿದೆ. ಇದು ಜನರಲ್ ಕಟ್ ಆಫ್ನ ಹೇಳ್ತಾ ಇರುವಂಥದ್ದು. ಇನ್ನು ಕ್ಯಾಟಗರಿ ವೈಸು ನೋಡ್ತಾ ಹೋದರೆ ಇನ್ನೂ ಕಡಿಮೆ ಸಹ ಹೋಗ್ತದೆ ಸ್ನೇಹಿತರೆ ಕಟ್ ಆಫ್, ಓಕೆ. ಇನ್ನು ರಿಸರ್ವೇಷನ್, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವೆಲ್ಲ, ಓಕೆ. ಬಟ್ ಈ ಸಾರಿ ಏನಪ್ಪ ಅಂದರೆ ಹೋದ ಸಾರಿ ಇರುವಂಥದ್ದು 3009 ಏನಪ್ಪ ಅಂದರೆ 91 ಹುದ್ದೆಗಳು. ಈ ಸಾರಿ ಇರುವಂಥದ್ದು 1421. ಎಷ್ಟು? 1421 ಹುದ್ದೆಗಳಿವೆ. ಇಲ್ಲಿ 3091 ಹುದ್ದೆಯಲ್ಲಿ 1421 ಬರೋಬ್ಬರಿ ನಿಮಗೆ ಎಷ್ಟಪ್ಪ ಅಂತಂತಂದರೆ 60% ಹುದ್ದೆ ಹೋದ ಸಾರಿ ಜಾಸ್ತಿ ಇತ್ತು, ಹೌದಾ. ಹೋದ ಸಾರಿ ಹೋಲಿಕೆ ಮಾಡಿದರೆ ಒಂದು 55 to 60% ಜಾಸ್ತಿನೇ ಇತ್ತು. 50%ಗಿಂತ ಜಾಸ್ತಿನೇ ಇದೆ, ಹೌದಾ. ಮಿನಿಮಮ್ 50% ಅಂದ್ಕೊಳ್ಳಿ. 50% ಹುದ್ದೆಗಳಿಲ್ಲ ಹೋದ ಸಾರಿ. 50% ಅಂದರೆ ಹೋದ ಸಾರಿ ಇದ್ದಂಥ ಹುದ್ದೆಯಲ್ಲಿ ಅರ್ಧ ಬಾಕಿದೆ. ಇನ್ನೊಂದೇನಪ್ಪ ಅಂತಂದರೆ ಹೋದ ಸಾರಿ ಸಿವಿಲ್ ಬರೀ 11 ಇತ್ತು, ಈ ಸಾರಿ 4000 ಇದೆ, ಹೌದಾ. ಇಲ್ಲಿಯೂ ಸಹ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್, ನೀವು ಇದನ್ನೊಂದನ್ನೇ ನೋಡ್ಕೊಂತಂದರೆ ಆಗಲ್ಲ. CRDR ಕಡಿಮೆ ಇದೆ, ಬಟ್ ಸಿವಿಲ್ ಹೈಯೆಸ್ಟ್ ಇದೆ ಹುದ್ದೆಗಳು, ಹೌದಾ. ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓವರಲಾಗಿ ಏನಪ್ಪ ಅಂತಂದರೆ ನೀವು ಎಷ್ಟೇ ಇರಲಿ, ಇದು KEA ಒಂದು ಎಕ್ಸಾಮ್ ನಡೆಸುತ್ತಿರುವ ಕಾರಣಕ್ಕಾಗಿ ನಿಮ್ಮದು 70 ಹೈಯೆಸ್ಟ್ ಸ್ಕೋರ್ ಹೋಗ್ಬೋದು ಈ ಸಾರಿ. ಯಾವುದೇ ಜಿಲ್ಲೆಗೆ ಅಪ್ಲೈ ಮಾಡಿ ನೀವು 70 ಸ್ಕೋರ್ ಮಾಡಿದ್ರಿ ಅಂತಂದರೆ ಒಂದು ಗುಡ್ ಸ್ಕೋರ್. ಸಿವಿಲ್ ಆಗಿರಲಿ ಮತ್ತು CRDR ಆಗಿರಲಿ, ಯಾವುದೇ ಒಂದು ಇದಾಗಿರಲಿ, ಏನಪ್ಪ ಅಂದರೆ 70 ಒಂದು ಗುಡ್ ಸ್ಕೋರ್ ಆಗಿರುತ್ತೆ. ಇದು ಇದರ ಇನ್ಫಾರ್ಮೇಷನ್, ಕಟ್ ಆಫ್ ವಿಡಿಯೋ ಇನ್ಫಾರ್ಮೇಷನ್. ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಎಲ್ಲ ಬಂತು, ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಎಲ್ಲ ಜಿಲ್ಲೆ, ಓಕೆ. ನೀವು ಮತ್ತೆ ಪ್ರತಿಯೊಂದು ಜಿಲ್ಲೆದು ಬೇರೆ ಬೇರೆ ಅಂದ್ಕೊಳ್ಳಿ. ಮಿನಿಮಮ್ 70 ಎಲ್ಲ ಜಿಲ್ಲೆ, ಅರ್ಥ ಮಾಡಿ, ಓಕೆ. ನೆಕ್ಸ್ಟು ನಿಮಗೆ ಜಿಲ್ಲಾವಾರು ಹುದ್ದೆಗಳ ಇನ್ಫಾರ್ಮೇಷನ್ ವಿಡಿಯೋ ಬೇಕಿತ್ತು ಅಂತಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.